ದೇಶದಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಕಂಡು ಬರ್ತಾ ಇದೆ. ಹೋಟೆಲ್ಗಳ ಮೆನು ಬದಲಾಗ್ತಾ ಇದೆ. ಇಂದಿನಿಂದ ಸಿಲಿಕಾನ್ ಸಿಟಿಯಲ್ಲಿ ಹೋಟೆಲ್ಗಳು ಬಂದ್ ಆಗುವಂತಹ ಸಾಧ್ಯತೆಯೂ ಸಹ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈಗ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರ್ತಕ್ಕಂಥ ಸಂಘರ್ಷ ನಮ್ಮ ದೇಶಕ್ಕೂ ಸಹ ದೊಡ್ಡ ಮಟ್ಟದಲ್ಲಿ ಅದರ ಪರಿಣಾಮ ತಟ್ಟಿರುವಂಥದ್ದು. ಸಿಲಿಂಡರ್ಗಳ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಕಂಡು ಬರ್ತಾ ಇದೆ. ಅದರಲ್ಲೂ ಈ ವಾಣಿಜ್ಯ ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಹೋಟೆಲ್ಗಳಿಗೆ ಸರಬರಾಜಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ವೀಕ್ಷಕರೇ, ಗೃಹ ಬಳಕೆಯ ಸಿಲಿಂಡ್ರೇ ಸಿಗ್ತಾ ಇಲ್ಲ. ನೀವು ಬೇಕಾದರೆ ಟ್ರೈ ಮಾಡಿ, ಗೃಹ ಬಳಕೆಯ ಸಿಲಿಂಡರ್ಗೆ ಬುಕ್ ಮಾಡಬೇಕು ಅಂತ ಫೋನ್ ಮಾಡಿ. ಹೊಸ ಸಿಲಿಂಡರ್ಗಳಿಗೆ ನೀವು ಫೋನ್ ಮಾಡಿದ್ರೆ, ಅಂದರೆ ಈಗ ನಮ್ಮ ಸಿಲಿಂಡರ್ ಖಾಲಿ ಆಗಿದೆ ಅಂತ ಹೇಳಿ ತಾವೇನಾದರೂ ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾ ಇದೆ ಆ ನಂಬರು, ಅಥವಾ ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ. ಎರಡನೆಯದು, ಹೊಸ ಸಿಲಿಂಡರ್ಗಳ ಕನೆಕ್ಷನು ಸಹ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ಅದು ಬಹಳ ಮುಕ್ತವಾಗಿತ್ತು. ಯಾವಾಗ ಬೇಕಾದರೂ ನಾವು ಹೊಸ ಸಿಲಿಂಡರ್ಗಳನ್ನು ಬುಕ್ ಮಾಡ್ಕೊಳ್ಬೋದಾಗಿತ್ತು. ಅಗತ್ಯ ಡಾಕ್ಯುಮೆಂಟ್ಸನ್ನು ತಗೊಂಡು ಹೋಗಿ ಕೊಟ್ಟರೆ ನಮಗೆ ಡಬಲ್ ಸಿಲಿಂಡರ್ ಬೇಕಾ, ಸಿಂಗಲ್ ಸಿಲಿಂಡರ್ ಬೇಕಾ ಅನ್ನೋದರ ಆಧಾರದ ಮೇಲೆ ನಮಗೆ ಬಹಳ ಈಸಿಯಾಗಿ ಸಿಲಿಂಡರ್ಗಳು ಬುಕ್ ಆಗ್ತಾ ಇದ್ದು, ಅಥವಾ ಹೊಸ ಸಿಲಿಂಡರ್ಗಳ ಕನೆಕ್ಷನ್ಸ್ ಕೊಡ್ತಾ ಇದ್ರು. ಆದರೆ ಈಗ ಪರಿಸ್ಥಿತಿ ಈ ರೀತಿಯಾಗಿ ಆಗಿರೋದ್ರಿಂದ ವಾಣಿಜ್ಯ ಸಿಲಿಂಡರ್ಗಳ ಬಳಕೆ ಇರಲಿ, ಗೃಹ ಸಿಲಿಂಡರ್ಗಳು ಸಹ ಸರಬರಾಜಾಗದೇ ಇರತಕ್ಕಂಥದ್ದು ಜನರನ್ನ ತೀವ್ರ ಆತಂಕಕ್ಕೆ ನೂಕಿದೆ. ಮಗದೊಂದು ಕಡೆ ಕೇಂದ್ರ ಸರ್ಕಾರ ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಈ ಹಿಂದೆ ಸಿಲಿಂಡರ್ಗಳನ್ನು ಬುಕ್ ಮಾಡಲಿಕ್ಕೆ ಸುಮಾರು 15 ದಿನಗಳ ಕಾಲಾವಕಾಶವನ್ನು ಕೊಟ್ಟಿತ್ತು. ಆದರೆ ಈಗ ಅದನ್ನು 20 ದಿನಕ್ಕೆ ಏರಿಕೆ ಮಾಡಿರುವಂಥದ್ದು. ಸೊ ಈಗ ನೀವು 20 ದಿನಗಳ ನಂತರವೇ ಹೊಸ ಸಿಲಿಂಡರ್ನ ಬುಕ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅದು ಸಹ ಆಗ್ತಾ ಇಲ್ಲ. ಕಾಲ್ ಮಾಡಿದರೆ ನಾಟ್ ರೀಚಬಲ್ ಬರ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಸಮಸ್ಯೆ ಇಲ್ಲ ಅನ್ನುವ ರೀತಿಯಾದಂತಹ ಒಂದು ನಂಬಿಸುವಿಕೆಯ ಪ್ರಯತ್ನಗಳ ನಡುವೆ ಗ್ರೌಂಡ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೋಟೆಲ್ಗಳು, ಬಹುತೇಕ ಹೋಟೆಲ್ಗಳು ಇವತ್ತು ಬಾಗಿಲು ಹಾಕ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದೇನು, 50 ದಿನಗಳಿಗೆ ಬೇಕಾಗುವಷ್ಟು ಇಂಧನ ಮತ್ತು ಪೆಟ್ರೋಲ್ ನಮ್ಮಲ್ಲಿ ದಾಸ್ತಾನಾಗಿದೆ ಅನ್ನುವಂಥದ್ದು. ಅಷ್ಟಾಗಿಯೂ ಸಹ ಯಾಕಾಗಿ ಈ ಸಮಸ್ಯೆ ದೇಶದಲ್ಲಿ ತಲೆದೂರಿದೆ ಅನ್ನೋದು ಗೊತ್ತಿಲ್ಲ. ನಿನ್ನೆಯಷ್ಟೇ ಪೆಟ್ರೋಲಿಯಂ ಸಚಿವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ತುರ್ತು ಸಭೆಯನ್ನು ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಏನೂ ಆಗೇ ಇಲ್ಲ ಅನ್ನುವ ರೀತಿಯಾದಂತಹ ಮಾತುಗಳ ನಡುವೆಯೂ ಸಹ ಗ್ರೌಂಡ್ ಲೆವೆಲಲ್ಲಿ ಸಮಸ್ಯೆಗಳು ಸಾಕಷ್ಟು ತಲೆದೂರಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ.